ಹಾಯ್ ಹಲೋ ಫ್ರೆಂಡ್ಸ್, ರಾಜ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆನ್ಲೈನ್ ಟೀಚಿಂಗಾಗಿ ವೈಟ್ ಬೋರ್ಡ್ನ ಹುಡುಕ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಆಪ್ಷನ್ ಇದೆ ರೀ. ಯಾವುದಂದ್ರೆ ಮೈ ವ್ಯೂ ವೈಟ್ ಬೋರ್ಡ್ ಅಂತ. ಇದು ಬೆಸ್ಟ್ ವೈಟ್ ಬೋರ್ಡ್ ಆಗೈತೆ ರೀ. ಅದನ್ನ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಬರ್ರಿ. ನೋಡ್ರಿ, ಕ್ರೋಮ್ ಒಳಗೆ ಹೋಗ್ರಿ. ಕ್ರೋಮ್ ಒಳಗೆ ಹೋಗಿ ಸರ್ಚ್ ಕೊಡ್ಬೇಕ್ರಿ. ಇಲ್ಲಿ ಏನು ರೀ, ಮೈ ವ್ಯೂ ಬೋರ್ಡ್ ಅಂತ ಸರ್ಚ್ ಕೊಡ್ರಿ. ಸರ್ಚ್ ಮಾಡಿದಾಗ ಏನಾಕೈತೆ ರೀ, ಈ ರೀತಿಯಾಗಿ ಬರ್ತೈತಿ. ಡೌನ್ಲೋಡ್ ಅಂತ ಮಾಡಿರಿ. ಡೌನ್ಲೋಡ್ ಅಂತ ಹೊಡೆದಾದ ಬಳಕ ರೀ ಕ್ಲಿಕ್ ಮಾಡಿರಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಬಳಕ ಈ ರೀತಿಯಾಗಿ ಓಪನ್ ಆಕೈತಿ. ಇಲ್ಲಿ ನೋಡಿರಿ, ನೀವು ಇದನ್ನು ಆ್ಯಂಡ್ರಾಯ್ಡ್ ಮೊಬೈಲ್ ಒಳಗೂ ಯೂಸ್ ಮಾಡ್ಬೋದು ರೀ, ಮತ್ತು ಕಂಪ್ಯೂಟರ್ ಒಳಗೂ ಯೂಸ್ ಮಾಡ್ಬೋದು. ನೀವು ಕಂಪ್ಯೂಟರ್ ಒಳಗೆ ಬೇಕಾಗಿತ್ತು ಅಥವಾ ಲ್ಯಾಪ್ಟಾಪ್ ಒಳಗೆ ಬೇಕಾಗಿತ್ತು ಅಂದ್ರೆ ಫಾರ್ ವಿಂಡೋಸ್ ಅಂತ ಸರ್ಚ್ ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಾಗಿತ್ತಂದ್ರೆ ಆ್ಯಂಡ್ರಾಯ್ಡ್ ಒಳಗೆ ಬೇಕಾಗಿತ್ತಂದ್ರೆ ಆ್ಯಂಡ್ರಾಯ್ಡ್ ಒಳಗೆ ನೋಡಿರಿ. ಇದನ್ನು ಪ್ಲೇಸ್ಟೋರ್ ಒಳಗೆ ಓಪನ್ ಮಾಡಬೇಡ್ರಿ. ಪ್ಲೇಸ್ಟೋರ್ ಒಳಗೆ ಅಪ್ಡೇಟೆಡ್ ವರ್ಷನ್ ಐತಿ, ಅದಷ್ಟು ಯೂಸ್ ಆಗಂಗಿಲ್ಲ ರೀ. ನಾನು ಇಲ್ಲಿ ಡೌನ್ಲೋಡ್ ಮಾಡಿದ್ದ ಎ ಪಿ ಕೆ ಮೋಡ್ ಡೌನ್ಲೋಡ್ ಮಾಡಿದೆ ಅಂದ್ರೆ ರೀ, ನಾ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೀನಿ. ನೀವು ಡೈರೆಕ್ಟ್ ಅದ್ರ ಮೇಲೆ ಹೋಯ್ತಿರಂದ್ರೆ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ಒಂದು ಸ್ವಲ್ಪ ಈ ರೀತಿ ತೊಗೋತೈತೆ ರೀ. ಡೌನ್ಲೋಡ್ ಎನಿವೆ ಅಂತ ಹೊಡೆದ್ರಂದ್ರೆ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ಡೌನ್ಲೋಡ್ ಆದ ಬಳಿಕ ನಿಮ್ಗೆ ಈ ರೀತಿಯಾಗಿ ತೋರಿಸ್ತೈತೆ ರೀ. ಇದು ಐಕಾನ ಇನ್ಸ್ಟಾಲ್ ಆದ ಬಳಿಕ ರೀ ಅದನ್ನು ಓಪನ್ ಮಾಡೋದು ಸ್ಟಾರ್ಟ್ ಆಕೈತಿ. ಈ ರೀತಿ ಸ್ಟಾರ್ಟ್ ಆದ ಬಳಿಕ ರೀ ನಿಮಗೆ ಲಾಗಿನ್ ಅಂತ ಕೇಳ್ತೈತೆ ಅದು. ನೀವು ಲಾಗಿನ್ ಆದ್ರೂ ನಡಿತೈತೆ ರೀ, ಆಗಲಿಲ್ಲ ಅಂದ್ರೂ ನಡಿತೈತಿ. ಡೈರೆಕ್ಟಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಹೆಂಗೆ ಯೂಸ್ ಮಾಡೋದು ರೀ ಹೇಳ್ಕೊಡ್ತೀನಿ ನೋಡಿರಿ. ಇಲ್ಲಿ ಚಿತ್ರ ಐತ್ರಲ್ಲ, ಈ ರೀತಿಯಾಗಿ ಹೋಗ್ತೀರಂದ್ರೆ ನಿಮಗೆ ಏನಾರೇ ಇದನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದಿತ್ತಂದ್ರೆ ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ ನೀವು ಚೇಂಜ್ ಮಾಡ್ಕೋಬೋದು ಲೋಕಲಾಗಿ. ಇದನ್ನೇನು ಮಾಡ್ಬೋದು ರೀ, ನೀವು ಲೋಕಲ್ ಡಿವೈಸ್ ಅಂತ ಐತಿರಲ್ಲ, ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಒಳಗೆ ಏನು ರೀ ನಿಮ್ಮ ಇದನ್ನ ಇನ್ಸ್ಟಿಟ್ಯೂಷನ್ದ ಲೋಗೋ ಅದು ಹಾಕೋದಿತ್ತಂದ್ರೆ ನೀವು ಈ ರೀತಿಯಾಗಿ ಹಾಕ್ಬೋದು. ಬ್ಯಾಕ್ಗ್ರೌಂಡ್ ಸೆಟ್ ಮಾಡೋದಿತ್ತಂದ್ರೆ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಬೋದು. ಇನ್ನೊಂದು ಏನು ರೀ, ಈಗ ಇದನ್ನೆಲ್ಲ ನಿಮ್ಗೆ ಏನಾಗತ್ತೈತಿ, ಸ್ಕ್ರೀನ್ ರೆಕಾರ್ಡಿಂಗ್ ಇದ್ರೊಳಗೆ ಬೇಡ್ರಿ ಅಂದ್ರೆ ರೀ, ಅಂದ್ರೆ ಒಬ್ಬೊಬ್ರು ರೆಕಾರ್ಡಿಂಗ್ ಮಾಡಿದ್ದು ಏನು ಕಾಣ್ತೈತೆ ರೀ, ಸ್ಕ್ರೀನ್ ಅಷ್ಟೇ ಕಾಣುತ್ತಿರ್ತದೆ ರೀ. ಇವೆಲ್ಲ ಕಾಣುತ್ತಿರಂಗಿಲ್ಲ. ಇವೆಲ್ಲ ಏನದವ್ರಲ್ಲೇ ಟೂಲ್ಸ್ಗಳ ಇವು ಕಾಣುತ್ತಿರಂಗಿಲ್ಲ. ಅದನ್ನ ಹೆಂಗೆ ಮಾಡೋದಂದ್ರೆ ರೀ, ನಾನು ಈ ರೀತಿಯಾಗಿ ಸೆಟಪ್ ಮಾಡ್ಕೊಂಡೀನಿ. ಅಂದ್ರೆ ಲೋಕಲ್ ಡಿವೈಸ್ ಒಳಗೆ ಹೋಗಿ ಇಲ್ಲಿ ಏನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಬೇಕು ರೀ. ಅಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಪೇಜ್ ಅಂತ ಹೊಡೆದ್ರೆ ತಿಳ್ಕೊರಿ, ಎಲ್ಲ ಪೇಜಿಗೂ ಈ ರೀತಿಯಾಗಿ ಅಪ್ಲೈ ಆಕೈತಿ. ಅಂದ್ರೆ ಇದನ್ನ ಯಾಕೆ ಮಾಡೀನಂದ್ರೆ ರೀ, ಈಗ ಈಚೆ ಕಡೆ ಬರಬೇಕಾಗಿತ್ತು ರೀ. ನಾನು ಈ ರೀತಿ ಏನು ಮಾಡ್ಬೇಕು ರೀ, ಈಚೆ ಕಡೆ ಟೂಲ್ ಬಾಕ್ಸ್ ಐತಿರಲ್ಲ, ಇದನ್ನ ಈಚೆ ಕಡೆ ತೊಗೊಂಬರ್ಬೇಕು ರೀ. ಯಾಕಂತ ಹೇಳ್ತಾನೆ ರೀ. ಅದಕ್ಕೆ ಏನು ಮಾಡ್ಬೇಕು ರೀ, ಇಲ್ಲಿ ಐಕಾನ್ ಐತಿರಲ್ಲ, ಐಕಾನ್ ಮೇಲೆ ಒತ್ತಿ ಥೀಮ್ಸ್ ಆ್ಯಂಡ್ ಲೇಔಟ್ ಒಳಗೆ ಹೋಗ್ರಿ. ಇಲ್ಲಿ ಲೆಫ್ಟ್ ರೈಟ್ ಐತಿ, ಲೆಫ್ಟ್ ಮಾಡ್ಕೊರಿ. ನೀವು ಇದನ್ನು ಬ್ಲ್ಯಾಕ್ ಆಗಿ ಮಾಡ್ಕೋಬೋದು ರೀ. ಬ್ಯಾಕ್ಗ್ರೌಂಡ ಬ್ಲ್ಯಾಕು ಬರ್ತೈತಿ, ವೈಟು ಬರ್ತೈತಿ. ಈ ರೀತಿಯಾಗಿ ಯಾಕೆ ನಾ ಮಾಡ್ಕೊಂಡೆ ಅಂದ್ರೆ ರೀ, ಈಗ ನೋಡಿರಿ, ನಾ ಯಾವಾಗೂ ವಿಡಿಯೋ ಲಾಸ್ಟ್ನ ಎಡಿಟ್ ಮಾಡೋದಿತ್ತಂದ್ರೆ ಇದೇನು ಲೈನ್ ಕಾಣತ್ತೈತ್ರಲ್ಲ, ಇದ್ರ ಟೋಟಲ್ ಇದು ಲೈನ್ ಕಾಣತ್ತೈತ್ರಲ್ಲ, ಇದ್ರ ಒಳಗಿಂದ ಅಷ್ಟೇ ಬರುವಂಗೆ ನಾ ಮಾಡ್ಕೋತಾನೆ ರೀ. ಅಂದ್ರೆ ಇದನ್ನ ಕೈನ್ ಮಾಸ್ಟರ್ ಒಳಗೆ ಎಡಿಟ್ ಮಾಡೋದ್ರಿ. ಈ ರೀತಿಯಾಗಿ ನಾ ಇದು ಅಷ್ಟೇ ಬರುವಂಗೆ ಝೂಮ್ ಮಾಡ್ಕೊಂಡು ಇದಷ್ಟೇ ಕಾಣುವಂಗೆ ಮಾಡ್ತೀನಿ. ಇದು ಮ್ಯಾಲಿಂದ ಏನೇನು ಕಾಣಂಗಿಲ್ಲ ರೀ. ಈ ರೀತಿಯಾಗಿ ನೀವು ಇದನ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ಬರಿಬೋದು ರೀ, ನೀವು ಯಾವ ರೀತಿಯಾಗಿ ಬೇಕಾದ್ರೂ ಬರಿಬೋದು. ಫೈಲ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಹೆಂಗಂದ್ರೆ ಇಲ್ಲಿ ಫೈಲ್ಸ್ ಮೇಲೆ ಒತ್ತಿ ಇಂಪೋರ್ಟ್ ಫೈಲ್ ಅಂತ ಐತ್ರಿ, ಇಂಪೋರ್ಟ್ ಮಾಡ್ಕೋಬೋದು. ಈ ರೀತಿಯಾಗಿ ಇಂಪೋರ್ಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಲೋಕಲ್ ಡಿವೈಸ್ ಅಂತ ನೀವು ಫೈಲ್ಗಳನ್ನು ಇಂಪೋರ್ಟ್ ಮಾಡ್ಕೋಬೋದು ರೀ. ಈಗ ಯಾವುದೇ ಡಾಕ್ಯುಮೆಂಟ್ ಅನ್ನೋನ್ರಿ, ಡಾಕ್ಯುಮೆಂಟ್ ಒಳಗೆ ನೀವು ಹೋಗಿ ಚಾಯ್ಸ್ ಮಾಡ್ಬೇಕಾಕೈತೆ ರೀ. ಈಗ ಡಾಕ್ಯುಮೆಂಟ್ ಡೌನ್ಲೋಡ್ಸ್ ಒಳಗೆ ಹೋಗಿ ನೋಡಿರಿ, ಈಗ ಫಸ್ಟ್ ಈ ರೀತಿಯಾಗಿ ನಿಮ್ಗೆ ಬರ್ತೈತಿ. ಇಂಪೋರ್ಟ್ ಅಂತಂದ್ರೆ ರೀ, ಅದೆಲ್ಲ ಇಂಪೋರ್ಟ್ ಆಕೈತಿ. ಈ ರೀತಿಯಾಗಿ ನಿಮಗೆ ಇಂಪೋರ್ಟ್ ಸಿಗ್ತೈತೆ ರೀ. ಗೊತ್ತಾತ್ರಿ? ಈ ರೀತಿಯಾಗಿ ನಿಮಗೆ ಪೇಜ್ಗಳನ್ನು ಆ್ಯಡ್ ಮಾಡೋದಿತ್ತಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಐತಿರಲ್ಲ, ಇದ್ರ ಮೇಲೆ ಒತ್ತುವುದ್ರ ಮೂಲಕ ನಿಮ್ಗೆ ಪೇಜ್ಗಳು ಆ್ಯಡ್ ಹಾಕೋತ ಹೋಗ್ತಾವೆ. ಎಷ್ಟು ಬೇಕಾದ ಅಷ್ಟು ಪೇಜ್ ಬರ್ತಾವೆ. ನೀವು ಈ ರೀತಿಯಾಗಿ ಅದನ್ನ ಯೂಸ್ ಮಾಡ್ಕೋಬೋದು.
ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು. ಮತ್ತು ಏನರ ನಿಮ್ಮ ಕನ್ಫ್ಯೂಷನ್ ಇತ್ತಂದ್ರೆ ರೀ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿರಿ, ನಾ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು.